ಸೊ ನಾನು ಇವತ್ತಿಗೆ 150 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಸೊ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ನಾನು ಏನಾದ್ರು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಯೂಟ್ಯೂಬಲ್ಲಿ. ಮತ್ತು ಯಾಕೆ ತಡ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡೋಣಪ್ಪ ಅಂದರೆ, ನಾವು ಕೆಲವೊಂದು ಟೂಲ್ಸ್ನ ಕಲ್ತ್ಕೊಳ್ಳೋಣ. ಯಾವ್ದು ಅಂದರೆ ಕಲರ್ ಸ್ಯಾಂಪ್ಲರ್ ಟೂಲ್, ರೂಲರ್ ಟೂಲ್, ನೋಟ್ ಟೂಲ್, ಕೌಂಟ್ ಟೂಲ್, ಝೂಮ್ ಟೂಲ್ ಆ್ಯಂಡ್ ಹ್ಯಾಂಡ್ ಟೂಲ್, rotate view tool. ಇಷ್ಟು ಟೂಲ್ನ ಕಲ್ತ್ಕೊಳ್ಳೋಣ. The one who falls and gets up is stronger than the one who never tried. Do not fear failure but rather fear not trying. ಸೊ ನಾನು ಬಿದೋಗ್ತೀನಿ, ತಪ್ಪಾಗುತ್ತೆ ಅಂತ ಪ್ರಾಕ್ಟೀಸ್ ಮಾಡೋದಲ್ಲೇ ನಿಲ್ಲಿಸಬೇಡಿ. ಸೊ ತಪ್ಪಾದರೂ ಪರವಾಗಿಲ್ಲ, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ, ಯಾವತ್ತೋ ಒಂದಿನ ನಿಮ್ಮ ಗೋಲ್ನ ರೀಚ್ ಆಗ್ತೀರಾ. ಓಕೆ, ಸೊ ಫಸ್ಟ್ ಟೂಲ್ ಬಂದ್ಬಿಟ್ಟು ಕಲರ್ ಸ್ಯಾಂಪ್ಲರ್ ಟೂಲ್. ಸೊ ನಾನು ಇದಕ್ಕೆ ಒಂದು ಇಮೇಜ್ ಬೇಕು, ಅದನ್ನು ಓಪನ್ ಮಾಡ್ಕೊತೀನಿ. ಓಕೆ, ಸೊ ನೋಡಿ ಈ ಫ್ಲೈಔಟಲ್ಲಿ ನನಗೆ ಇಷ್ಟು ಆಪ್ಷನ್ಸ್ ಇದೆ. ಸೊ ಐ ಡ್ರಾಪರು, 3D ಮಟೀರಿಯಲ್, ಐ ಡ್ರಾಪರ್ ಲಾಸ್ಟ್ ಸೆಷನಲ್ಲಿ ಹೇಳಿದ್ದೆ. ಸೊ ಇವತ್ತು ಕಲರ್ ಸ್ಯಾಂಪ್ಲರ್ ನೋಡೋಣ. ಸೊ ಕಲರ್ ಸ್ಯಾಂಪ್ಲರ್ಗೂ ಶಾರ್ಟ್ಕಟ್ ಕೀ ಬಂದು ಐ. ಓಕೆ, ಸೊ ತೊಗೊಂಡಿದ ತಕ್ಷಣ ಕಲರ್ ಸ್ಯಾಂಪ್ಲರ್ ಟೂಲ್ ಏನು ಮಾಡುತ್ತಪ್ಪ ಅಂದರೆ, ನನಗೆ ಸೊ ನಾನು ಯಾವುದಾದ್ರು ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಇಮೇಜಲ್ಲಿ ಆ ಪರ್ಟಿಕ್ಯುಲರ್ ಕಲರ್ದು ವ್ಯಾಲ್ಯೂ ನನಗೆ ಡಿಸ್ಪ್ಲೇ ಮಾಡುತ್ತೆ RGBನಲ್ಲಿ. ಓಕೆ, ಸೊ ಈಗ ನಾನು ಸೆಲೆಕ್ಟ್ ಮಾಡಿರೋ ಏರಿಯಾಗೆ ರೆಡ್ ಎಷ್ಟಿದೆ, ಗ್ರೀನ್ ಎಷ್ಟಿದೆ, ಬಿ ಎಷ್ಟಿದೆ ಅಂತ. ಸೊ ನಾನು ಆ ಕಲರ್ ವ್ಯಾಲ್ಯೂನ ಕೊಟ್ಟು ಬೇರೆ ಎಲ್ಲಾದರೂ ಆ ಕಲರ್ನ ಅಪ್ಲೈ ಮಾಡಬೇಕು ಅಂದರೆ ಕೊಟ್ಕೋಬೋದು. ಓಕೆ, ಸೊ ಜಸ್ಟ್ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲೊಂದು ಸ್ಯಾಂಪಲ್ ಬಾಕ್ಸ್ ಥರ ಬರುತ್ತೆ ನನಗೆ. ಸೊ ನೀವಿಲ್ಲಿ ನೋಡ್ಬೋದು, ಈ ಥರ ಬಾಕ್ಸ್ ಬರುತ್ತೆ. ಸೊ ಕ್ಲಿಕ್ ಮಾಡ್ದಲೆ ಜಸ್ಟ್ ನಾನು ಹಾಗೆ ಮೂವ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು, ನನಗೆ ಸುಮ್ಮನೆ ಹಾಗೆ ಮೂವ್ ಮಾಡಿದ್ರೆ ನನಗೆ CMYK ವ್ಯಾಲ್ಯೂಸು ಬರುತ್ತೆ, ಮತ್ತು RGB ವ್ಯಾಲ್ಯೂಸು ತೋರಿಸುತ್ತೆ, ಜೊತೆಗೆ X ಆ್ಯಂಡ್ Y ಆ್ಯಕ್ಸಿಸಲ್ಲಿ ನನ್ನ ಕರ್ಸರ್ ಎಲ್ಲಿದೆ ಅಂತಲೂ ತೋರಿಸುತ್ತೆ. ಓಕೆ, ಟೋಟಲಾಗಿ ನಾನು 4 ಸ್ಯಾಂಪಲ್ಸ್ನ ಮಾಡ್ಬೋದು CS6 ವರ್ಷನಲ್ಲಿ. ಓಕೆ, ಸೊ CCನಲ್ಲಿ ಅಪ್ ಟು ನಾನು 10 ಸ್ಯಾಂಪಲ್ಸ್ ಮಾಡ್ಬೋದು, ಬಟ್ CS4ಅಲ್ಲಿ ನಾನು ಅಪ್ ಟು 4 ಸ್ಯಾಂಪಲ್ಸ್ನ ಮಾಡ್ಬೋದು. ಈಗ ನಾನು ಸ್ಯಾಂಪಲ್ ಮಾಡಿದ್ದೀನಲ್ವ, ಇದನ್ನು ಡಿಲೀಟ್ ಮಾಡಬೇಕಂದ್ರೆ ಆಲ್ಟ್ ಇಟ್ಕೊಂಡು ಸ್ಯಾಂಪಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸ್ಯಾಂಪಲ್ ನನಗೆ ಡಿಲೀಟ್ ಆಗುತ್ತೆ. ಅದಾದಮೇಲೆ ನಿಮ್ಗೆ ಹೊಸ ಕಲರ್ ಸ್ಯಾಂಪಲ್ನ ಕ್ಲಿಕ್ ಮಾಡಿ ತಗೋಬೋದು. ಓಕೆ, ಸೊ ನಾನು ಇಲ್ಲಿ ಹೇಳ್ದಂಗೆ 4 ಡಿಫ್ರೆಂಟ್ ಕಲರ್ ಸ್ಯಾಂಪಲ್ ಆಗಿದೆ. ಸ್ಯಾಂಪ್ಲಿಂಗಿಗೆ ಮಾತ್ರ ನಾವು ಈ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕಲರ್ ಸ್ಯಾಂಪಲ್ ಆಗುತ್ತೆ ಅಂತ. ಅದೇ ರೀತಿಲಿ ನನಗೆ ಆಪ್ಷನ್ ಇದೆ 3x3, 5x5 ಆವ್ರೇಜ್, 11x11, 31x31, 51x51, 101x101 ಅಂತ. ಅಂದರೆ ಈಗ ನಾನು ಇಲ್ಲಿ 101x101 ಆವ್ರೇಜ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಲೊಕೇಶನಿಂದ ರೈಟ್ ಲೆಫ್ಟ್ 101 ನನಗೆ ಪಿಕ್ಸೆಲ್ ಬಾಕ್ಸಸ್ ತೊಗೊಂಡು ಒಂದು ಮೆಟ್ರಿಕ್ಸ್ ಥರ ಕ್ರಿಯೇಟ್ ಮಾಡುತ್ತೆ. ಅಷ್ಟೊಂದು ಆವ್ರೇಜ್ ತೊಗೊಂಡು ನನಗೆ RGB ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಇಲ್ಲಿ ನನಗೆ ಯಾವ ಮೆಥಡಲ್ಲಿ ಸ್ಯಾಂಪಲ್ ಆಗಬೇಕು ಅಂತ ನಾನು ಕೊಟ್ಕೋಬೋದು. ಪಾಯಿಂಟ್ ಸ್ಯಾಂಪಲ್ ಅಂದರೆ ಸಿಂಗಲ್ ನಾನು ಯಾವ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಆ ಪಾಯಿಂಟ್ದು ಸ್ಯಾಂಪಲ್ ಆಗುತ್ತೆ. ಅದೇ ನಾನು 3x3 ಅಂದರೆ ಲೈಕ್ 3x3 ಮೆಟ್ರಿಕ್ಸ್ ಕ್ರಿಯೇಟ್ ಆಗುತ್ತಲ್ಲ, ಆ ರೇಂಜ್ ಇದ್ದು ನನಗೆ ಸ್ಯಾಂಪಲ್. ಓಕೆ, ನೆಕ್ಸ್ಟ್ ಟೂಲ್ ಬಂದು ರೂಲರ್ ಟೂಲ್. ಸೊ ಒಂದು ಇಮೇಜಿಂದ ಇನ್ನೊಂದು ಇಮೇಜ್ಗೆ ಡಿಸ್ಟೆನ್ಸ್ ಮೆಷರ್ ಮಾಡಬೇಕಂದ್ರೆ ನಾವು ರೂಲರ್ ಟೂಲ್ ಯೂಸ್ ಮಾಡಿಕೊಂಡು ಮೆಷರ್ ಮಾಡ್ತೀವಿ. ಸೊ ಇದು ಸ್ಟ್ರೈಟಾಗಾದರೂ ಮಾಡ್ಬೋದು, ಆ್ಯಂಗ್ಯುಲರಲ್ಲಾದರೂ ಮಾಡ್ಬೋದು. ಓಕೆ, ಸೊ ನಾನು ಶಿಫ್ಟ್ ಹೋಲ್ಡ್ ಮಾಡಿದ್ರೆ ನನಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಇಟ್ಕೊಂಡು ಎಂಡಿಂಗಲ್ಲಿ ಹೋಗಿ ಮೂವ್ ಮಾಡಿದ್ರೆ ನಾನು ಅದರ ಡೈರೆಕ್ಷನ್ ಕೂಡ ಚೇಂಜ್ ಮಾಡ್ಬೋದು. ಸೊ ನೀವು ಈ ಟೂಲ್ನ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ನನಗೆ ಆ್ಯಂಗಲ್ ತೋರಿಸುತ್ತೆ, ಲೆಂತ್ ತೋರಿಸುತ್ತೆ, ಎಷ್ಟು ಉದ್ದ ಇದೆ ಲೈನು ಅಂತ. X ಆ್ಯಂಡ್ Y ಆ್ಯಕ್ಸಿಸ್ ಸ್ಟಾರ್ಟಿಂಗ್ ಪಾಯಿಂಟ್ದು ಎಲ್ಲಿದೆ ಅಂತ ತೋರಿಸುತ್ತೆ. ಅದರ ವಿಡ್ತು ಹೈಟು ಕೂಡ ನನಗೆ ಡಿಸ್ಪ್ಲೇ ಮಾಡುತ್ತೆ. ಓಕೆ,
ಸೊ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡೋಣ. ನೋಡಿ -37.8 ಡಿಗ್ರಿ ಇದೆ. ಲೆಂತ್ ಬಂದು 2.361 ಇದೆ. ಎಕ್ಸ್ ವೈ ಆ್ಯಕ್ಸಿಸ್ ತೋರಿಸುತ್ತೆ. ಅದರ ವಿಡ್ತು ಹೈಟು ಎಷ್ಟಿದೆ ಅಂತ ನನಗಿಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ನಾವು ಯಾವ್ದಾದ್ರು ಡಿಸ್ಟೆನ್ಸ್ ಮೆಜರ್ ಮಾಡಬೇಕಂದ್ರೆ ರೂಲರ್ ಟೂಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ನೋಟ್ ಟೂಲ್ ಇಸ್ ನಥಿಂಗ್ ಬಟ್ ಕಮೆಂಟ್ಸ್ ಅಂತ ಹೇಳ್ತೀವಿ. ಸೊ ನಾವು ಯಾವುದಾದ್ರೂ ಬಗ್ಗೆ ಎಕ್ಸ್ಟ್ರಾ ನೋಟ್ಸ್ ಆ್ಯಡ್ ಮಾಡಬೇಕು ಅಂದರೆ ಆವಾಗ ನೋಟ್ ಟೂಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಲ್ಲೊಂದು ಬಾಕ್ಸ್ ಬರುತ್ತೆ. ಸೊ ನೀವು ಇಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ಬರಿಬೋದು. ಲೈಕ್ ಕಲರ್ ಸ್ಯಾಂಪಲ್ ವ್ಯಾಲ್ಯೂ ಈಸ್ 172 116 108 ಫಾರ್ ದಿಸ್ ಸ್ಯಾಂಪಲ್ ಅಂತ ಟೈಪ್ ಮಾಡ್ಬೋದು. ಅದೇ ಬರಿಬೇಕಂತ ಇಲ್ಲ. ಸೊ ಏನು ಬೇಕು ಅದನ್ನು ಕೊಟ್ಕೋಬೋದು. ಸೊ ಪಿಕ್ಚರ್ ಬೈ ಓಕೆ. ಸೊ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಏನು ಬೇಕು ಅದನ್ನು ಆ್ಯಡ್ ಮಾಡ್ಬೋದು. ಓಕೆ. ಸೊ ಜಸ್ಟ್ ನೀವಿಲ್ಲಿ ಕರ್ಸರ್ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮೆಸೇಜ್ ತೋರಿಸುತ್ತೆ. ಸೊ ಇಲ್ಲಿ ಬಾಕ್ಸಲ್ಲಿ ಮೆಸೇಜ್ ತೋರಿಸುತ್ತೆ. ಸೊ ಝೂಮ್ ಮಾಡ್ತೀನಿ ನೋಡಿ. ಸೊ ನೋಟ್ಸ್ ಟೂಲ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಕೌಂಟ್ ಟೂಲ್. ಸೊ ನಾವೇನಾದರೂ ಕೌಂಟ್ ಮಾಡಬೇಕಂದ್ರೆ ನಮ್ಮ ಪಿಕ್ಚರಲ್ಲಿ ಆವಾಗ ಕೌಂಟ್ ಟೂಲ್ನ ತೊಗೊತೀವಿ. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ರೋಸಸ್ ಇದೆ ಅಲ್ಲ. ಸೊ ಇವಾಗ ರೋಸಸ್ನ ಕೌಂಟ್ ಮಾಡಬೇಕು ಅಂದ್ಕೊಳ್ಳಿ, ಅಥವಾ ಇಲ್ಲಿ ಫ್ರೂಟ್ಸ್ ಇದೆ, ಫ್ರೂಟ್ಸ್ನ ಕೌಂಟ್ ಮಾಡಬೇಕು ಅಂದ್ಕೊಳ್ಳಿ. ಆವಾಗ ನಾವು ಕೌಂಟ್ ಟೂಲ್ನ ಯೂಸ್ ಮಾಡ್ತೀವಿ. ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ನಂಬರ್ಸ್ ಬರುತ್ತೆ. 2 3 4 5 6 7 8 9 10 11 12. ಸೊ ಈ ರೀತಿ ಕೌಂಟ್ ಮಾಡೋದಕ್ಕೆ ಆಬ್ಜೆಕ್ಟ್ಸ್ ಎಷ್ಟಿದೆ ಅಂದ್ಬಿಟ್ಟು ನಾವು ಕೌಂಟ್ ಟೂಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಝೂಮ್ ಟೂಲ್. ಸೊ ಝೂಮ್ ಟೂಲ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಂಗೆ ಪರ್ಟಿಕ್ಯುಲರ್ ಪೋರ್ಷನ್ ಝೂಮ್ ಆಗುತ್ತೆ. ಫಿಟ್ ಸ್ಕ್ರೀನ್ ಅಂದರೆ ಸ್ಕ್ರೀನಿಗೆ ಫಿಟ್ ಆಗುತ್ತೆ. ಆ್ಯಕ್ಚುಯಲ್ ಪಿಕ್ಸೆಲ್ಸ್ ಅಂದರೆ ಕರೆಕ್ಟ್ ಸೈಜ್ನ ತೋರಿಸುತ್ತೆ. ಫುಲ್ ಸ್ಕ್ರೀನ್ ಅಂದರೆ ಸ್ಕ್ರೀನ್ಗೆ ಫುಲ್ ತೋರಿಸುತ್ತೆ. ಪ್ರಿಂಟ್ ಸೈಜ್ ಅಂದರೆ ಪ್ರಿಂಟ್ ಆಗೋ ಸೈಜ್ಗೆ ತೋರಿಸುತ್ತೆ. ಓಕೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಹ್ಯಾಂಡ್ ಟೂಲ್. ಸೊ ಹ್ಯಾಂಡ್ ಟೂಲ್ ವರ್ಕ್ ಮಾಡೋದಕ್ಕೆ ನಾವು ಇಮೇಜಿಗೆ ಹೋಗೋಣ. ಓಕೆ. ಸೊ ಫಸ್ಟು ಇದು ಕ್ಲಿಯರ್ ಆಗೋದಕ್ಕೆ ಇಮೇಜ್ ನಾನು ರಿವರ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಯರ್ ಆಯಿತು. ಸೊ ಝೂಮ್ ಮಾಡ್ಕೊಳ್ಳೋಣ. ಈಗ ಪಾರ್ಟ್ಸ್ ಆಫ್ ಇಮೇಜ್ನ ನಂಗೆ ಅಷ್ಟೇ ನೋಡೋಕ್ಕಾಗೋದು. ಸೊ ಡಿಫ್ರೆಂಟ್ ಪಾರ್ಟ್ ನೋಡಬೇಕಂದ್ರೆ ಹ್ಯಾಂಡ್ ಟೂಲ್ಗೆ ಹೋಗಿ ಜಸ್ಟ್ ಮೂವ್ ಮಾಡಿಕೊಂಡ್ರೆ ನನಗೆ ಇಮೇಜು ನೀಟಾಗಿ ಮೂವ್ ಆಗುತ್ತೆ. ಸೊ ಹ್ಯಾಂಡ್ ಟೂಲ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಬಂದು ರೊಟೇಟ್ ವ್ಯೂ ಟೂಲ್. ಯಾವುದಾದ್ರೂ ಒಂದು ಇಮೇಜ್ ಮೇಲೆ ವರ್ಕ್ ಮಾಡ್ತಿರ್ತೀರ ಅಲ್ವಾ. ಸೊ ಆ ಇಮೇಜ್ ಕರೆಕ್ಟಾಗಿ ಇಲ್ಲ ಲೊಕೇಶನಲ್ಲಿ, ಅಥವಾ ಅದನ್ನು ರೊಟೇಟ್ ಮಾಡಬೇಕು ಅಂದರೆ ಆವಾಗ ನಾವು ಈ ಟೂಲ್ನ ಯೂಸ್ ಮಾಡ್ತೀವಿ. ಈ ಟೂಲ್ ಹೆಸರು ಏನಪ್ಪ ಅಂದರೆ ರೊಟೇಟ್ ವ್ಯೂ ಟೂಲ್. ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಎರಡಿದೆ. ಹ್ಯಾಂಡ್ ಟೂಲ್ ನಾನು ಹೇಳಿದೆ. ಸೆಕೆಂಡ್ ಆಪ್ಷನ್ ಬಂದು ರೊಟೇಟ್ ವ್ಯೂ ಟೂಲ್. ರೊಟೇಟ್ ವ್ಯೂ ಟೂಲ್ ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ. ಪ್ರೆಸ್ ಮಾಡಿ ಎಷ್ಟು ಡೈರೆಕ್ಷನಲ್ಲಿ ರೊಟೇಟ್ ಆಗಬೇಕು ಅಂತ ಕೊಟ್ಟರೆ ನನಗೆ ಆ ಸೈಜಿಗೆ ನನಗೆ ಇಮೇಜು ರೊಟೇಟ್ ಆಗುತ್ತೆ. ರೀಸೆಟ್ ವ್ಯೂ ಅಂದರೆ ರೀಸೆಟ್ ಆಗುತ್ತೆ. ನೀವು ಇಲ್ಲಾದರೂ ರೊಟೇಟ್ ಮಾಡ್ಬೋದು, ಇಲ್ಲ ಬಾಕ್ಸಲ್ಲಿ ಇಲ್ಲಿ ಟೈಪ್ ಮಾಡ್ಬೋದು. ಲೈಕ್ 50 ಡಿಗ್ರಿ. ನನಗೆ 50 ಡಿಗ್ರಿಗೆ ಇಮೇಜು ರೊಟೇಟ್ ಆಗಿದೆ. ಸೊ ಇಷ್ಟರಲ್ಲಿ ಏನೂ ಡೌಟ್ ಇಲ್ಲ ಅಂದ್ಕೊತೀನಿ. ಫೋಟೋಶಾಪ್ ಟ್ಯುಟೋರಿಯಲ್ಸ್, ಕಲರ್ ಸ್ಯಾಂಪ್ಲರ್ ಟೂಲ್, ರೂಲರ್ ಟೂಲ್, ನೋಟ್ ಟೂಲ್, ಕೌಂಟ್ ಟೂಲ್, ಹ್ಯಾಂಡ್ ಟೂಲ್, ರೊಟೇಟ್ ವ್ಯೂ ಟೂಲ್, ಝೂಮ್ ಟೂಲ್. ಸೊ ಒಂದೊಂದೇ ನೋಡೋಣ. Color sampler tool. The color sampler tool is used to measure or view the color values in the image, or in other words, the color sampler tool creates persistent pixel value readouts of the
color that are displayed in the info panel, which helps to monitor the changes in the image after applying color correction techniques and filter. You can set up to 4 color samples on your image. ಸೊ ಇದು ಹೇಳ್ದಂಗೆ ಕಲರ್ ಸ್ಯಾಂಪ್ಲರ್ ಟೂಲ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಯಾವ್ದಾದ್ರು ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ಇಮೇಜಲ್ಲಿ ಒಂದು ಪಾಯಿಂಟ್ನ ಇನ್ಫೋ ಪ್ಯಾನಲ್ಲಿ ನನಗೆ ಆ ಕಲರ್ದು ಪರ್ಟಿಕ್ಯುಲರ್ ಕಲರ್ದು RGB ವ್ಯಾಲ್ಯೂ ಅಥವಾ CMYK ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ. ನಾವು ಬೇಸಿಕ್ ಆಗಿ 4 ಡಿಫ್ರೆಂಟ್ ಕಲರ್ ಸ್ಯಾಂಪಲ್ಸ್ನ ಮಾಡ್ಬೋದು. Okay. Difference between color sampler tool and eyedropper tool. The color sampler tool works in the same way as the eyedropper tool, except it creates persistent pixel value readouts that are displayed in the info panel and is capable of displaying up to 4 color sample point readouts in an image. So ನಾ ಹೇಳ್ದಂಗೆ ಐಡ್ರಾಪರ್ ಟೂಲುನು ಕಲರ್ ಪಿಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅದೇ ರೀತಿ ಕಲರ್ ಸ್ಯಾಂಪಲ್ ಟೂಲುನು ಕಲರ್ ಪಿಕ್ ಮಾಡೋಕ್ಕೆ ಚೂಸ್ ಮಾಡ್ತೀವಿ. ಹಾಗಾದ್ರೆ ಅವೆರಡಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದರೆ, ಸೊ ಐಡ್ರಾಪರ್ ಟೂಲಲ್ಲಿ ನಾವು ಒಂದು ಕಲರ್ ಮಾತ್ರ ಸೆಲೆಕ್ಟ್ ಮಾಡೋದಕ್ಕಾಗುತ್ತೆ. ಆ ಕಲರ್ದು RGB ವ್ಯಾಲ್ಯೂ ಅಥವಾ CMYK ವ್ಯಾಲ್ಯೂ ಅದು ತಗೊಳುತ್ತೆ, ಲೋಡ್ ಆಗುತ್ತೆ. ಬಟ್ ಇದ್ರಲ್ಲಿ ಏನಪ್ಪ ಅಂದರೆ ಅಪ್ ಟು ನಾವು 4 ಡಿಫ್ರೆಂಟ್ ಕಲರ್ ವ್ಯಾಲ್ಯೂಸ್ವರೆಗೂ ನಾವು ನೋಡ್ಬೋದು. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಸ್ಯಾಂಪಲ್ದು ಒಂದು ಪಿಕ್ಸೆಲ್ ಮಾರ್ಕ್ ಥರ ಮಾಡಿ ಸ್ಟೋರ್ ಮಾಡುತ್ತೆ. ಓಕೆ. In the options bar, you can see sampler size. Option bar ಅಲ್ಲಿ ನೀವು sampler size ಅಂತ ನೋಡ್ತೀರಿ. ಫಾರ್ ಎಕ್ಸಾಂಪಲ್ 3x3, 5x5, 11x11, 51x51, 101x101 ಅಂತ. ಹಂಗಂದ್ರೆ ಏನಪ್ಪ ಅಂದ್ರೆ ಪಾಯಿಂಟ್ ಸ್ಯಾಂಪಲ್ ರೀಡ್ಔಟ್ಸ್ ದ ವ್ಯಾಲ್ಯೂಸ್ ಫ್ರಮ್ ದ ಸಿಂಗಲ್ ಪಿಕ್ಸೆಲ್. ಪಾಯಿಂಟ್ ಸ್ಯಾಂಪಲ್ ಅಂತ ಇರುತ್ತೆ ಫಸ್ಟ್ ಒನ್, ಅಂದ್ರೆ ಸಿಂಗಲ್ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಆ ಪಿಕ್ಸೆಲ್ ವ್ಯಾಲ್ಯೂ ಮಾತ್ರ ರೀಡ್ ಮಾಡುತ್ತೆ. ಅದೇ 3x3 ಅಂದ್ರೆ ಲೆಫ್ಟ್ ಅಥವಾ ರೈಟ್, ಈಗ ಪಾಯಿಂಟ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದರಿಂದ ರೈಟ್ ಅದರಿಂದ ಮತ್ತೆ ಡೌನು ಮೆಟ್ರಿಕ್ಸ್ ತರ ಕ್ರಿಯೇಟ್ ಮಾಡುತ್ತೆ 3x3 ಅಂತ. ಅಷ್ಟು ಪಿಕ್ಸೆಲ್ದು ಆವ್ರೇಜ್ ತಗೊಂಡು ನನಗೆ RGB ಕಲರ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಅದೇ ರೀತಿ 5x5 ಅಂದರೆ ಸೊ ಸೆಲೆಕ್ಟ್ ಮಾಡಿರ್ತೀರಲ್ಲ ಪಿಕ್ಸೆಲ್, ಅಲ್ಲಿಂದ 5 ರೋಸ್ ಮುಂದೆ 5 ರೋಸ್ ಕೆಳಗಡೆ 5 ಕಾಲಮ್ಸ್ ಮುಂದೆ 5 ರೋಸ್ ಕೆಳಗಡೆ ಅಷ್ಟು ಮ್ಯಾಟ್ರಿಕ್ಸ್ ಥರ ಸೆಲೆಕ್ಟ್ ಮಾಡಿಕೊಂಡು ಅದರದ್ದು ಆವ್ರೇಜ್ ವ್ಯಾಲ್ಯೂನ ತೋರಿಸುತ್ತೆ. ಓಕೆ. ಸೊ ನೀವು ಕಲರ್ ಸ್ಯಾಂಪ್ಲರ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಅಪ್ ಟು 4 ಮಾಡಿರ್ತೀರ. ಸೊ ಯಾವ್ದಾದ್ರು ಒಂದು ಸ್ಯಾಂಪ್ಲರ್ ನಿಮಗೆ ಬೇಡ ಅಂದರೆ ಆಲ್ಟ್ ಇಟ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರೋ ಸ್ಯಾಂಪಲ್ ಹೋಗುತ್ತೆ. ಟು ಡಿಲೀಟ್ ಎ ಸ್ಯಾಂಪಲ್ ಪ್ರೆಸ್ ಆಲ್ಟ್ ಪ್ಲಸ್ ಶಿಫ್ಟ್ ಕ್ಲಿಕ್ ಆನ್ ದ ಸ್ಯಾಂಪಲ್. ಸೊ ಆ ಸ್ಯಾಂಪ್ಲರ್ ಬಾಕ್ಸ್ನ ಹೈಡ್ ಮಾಡಬೇಕಂದ್ರೆ ಟು ಹೈಡ್ ಆರ್ ಶೋ ಅನೋಟೇಷನ್ಸ್ ಯೂಸ್ Ctrl+H ಶಾರ್ಟ್ಕಟ್ ಕೀ. ಓಕೆ. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ರೂಲರ್ ಟೂಲ್. ಸೊ ರೂಲರ್ ಟೂಲ್ನ ನಾವು ಏನಕ್ಕೆ ಮಾಡ್ತೀವಿ ಅಂದರೆ, ಎರಡು ಆಬ್ಜೆಕ್ಟ್ ಇದೆ ಅಂದರೆ ಅವೆರಡರ ಮಧ್ಯೆ ಡಿಸ್ಟೆನ್ಸ್ನ ಮೆಷರ್ ಮಾಡೋದಕ್ಕೆ ರೂಲರ್ ಟೂಲ್ನ ಯೂಸ್ ಮಾಡ್ತೀವಿ. ಓಕೆ. ವಿತ್ ದ ರೂಲರ್ ಟೂಲ್ ಯು ಕ್ಯಾನ್ ಕ್ರಿಯೇಟ್ ಮೆಷರ್ಮೆಂಟ್ ಲೈನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಆಫ್ ಅ ಇಮೇಜ್ ಇನ್ ಎನಿ ಡೈರೆಕ್ಷನ್. You can then use the info panel to find the following information about your image or its element. ಸೊ ನೀವು ಒಂದು ಲೈನ್ ಹಾಕಿದ್ಮೇಲೆ ಸೊ ನಿಮ್ಗೆ ಯಾವ್ಯಾವ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಬೋದು ಅಂದರೆ XY ವ್ಯಾಲ್ಯೂಸು W ಮತ್ತು H, A ಮತ್ತು L. ಸೊ XY ಅಂದರೆ ಏನಪ್ಪ ಅಂದರೆ ನಾವು ಸ್ಟಾರ್ಟಿಂಗ್ ಲೊಕೇಶನ್ ಸೆಲೆಕ್ಟ್ ಮಾಡ್ತೀವಲ್ಲ ಆ ಲೊಕೇಶನ್ದು X ಮತ್ತು Y ಕೋಆರ್ಡಿನೇಟ್ಸ್ ವ್ಯಾಲ್ಯೂ ಏನು ಅಂತ. WH ಅಂದರೆ ಮಾರ್ಕಿಂಗ್ ದ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಡಿಸ್ಟೆನ್ಸಸ್ ಟ್ರಾವೆಲ್ಡ್ ಅಲಾಂಗ್ ದ X ಅಂಡ್ Y ಆಕ್ಸಿಸ್. ಸೊ ಎಷ್ಟುದ್ದ ಲೈನ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿಡ್ತ್ ಮತ್ತೆ ಹೈಟ್ ತಗೋಬಹುದು. ಎ ಅಂದರೆ ಡಿಸ್ಪ್ಲೇಯಿಂಗ್ ದ ಆಂಗಲ್ ಮೆಷರ್ಡ್ ರಿಲೇಟಿವ್ ಟು ದ ಆಕ್ಸಿಸ್, ಎಷ್ಟು ಆಂಗಲ್ ಅಲ್ಲಿ ಲೈನ್ ಡ್ರಾ ಆಗಿದೆ ಅಂತ ನೀವು ಮೆಷರ್ ಮಾಡ್ಬೋದು. ಎಲ್ ಅಂದರೆ ಲೆಂತ್ ಎಷ್ಟಿದೆ ಅಂತ ಹೇಳುತ್ತೆ ನನಗೆ. ಓಕೆ. ವಿಚ್ ರಿಟರ್ನ್ಸ್ ದ ಲೆಂತ್ ಆಫ್ ದ ಲೈನ್. ಲೆನ್ಸ್ ಫಾರ್ ಮೋರ್ ದನ್ ಒನ್ ಲೈನ್ ವಿಲ್ ಬಿ ಡಿಸ್ಪ್ಲೇಡ್ ಆಸ್ L1, L2. ಸೊ ಒಂದಕ್ಕಿಂತ ಜಾಸ್ತಿ ಲೈನ್ ಇದ್ರೆ L1, L2 ಅಂತ ಡಿಸ್ಪ್ಲೇ ಮಾಡುತ್ತೆ. To measure other distances, drag another measuring line or drag an end of an existing one to resize it. ಸೊ ಇವಾಗ ಒಂದು ಲೈನ್ ಡ್ರಾ ಮಾಡಿರ್ತೀರ ಅಲ್ವಾ, ಅದ್ರ ಎಂಡ್ ಪಾಯಿಂಟ್ ಹತ್ರ ಹೋದ್ರೆ ಸೊ ನೀವು ಅದನ್ನ ಇಟ್ಕೊಂಡು ಮೂವ್ ಮಾಡ್ಬೋದು. ಆವಾಗ ನೀವು ಬೇರೆ ಕಡೆ ಮೆಷರ್ ಮಾಡಬೇಕು ಅಂದರೆ ಡ್ರ್ಯಾಗ್ ಕೂಡ ಮಾಡ್ಬೋದು. To measure an angle, create a protractor like alt dragging at an angle from one end to another end. ಸೊ ಇವಾಗ ನೀವು ಲೈನ್ ಡ್ರಾ ಮಾಡ್ತೀರಲ್ಲ ಆಲ್ಟ್ ಇಟ್ಕೊಂಡು ಮಾಡಿದ್ರೆ ಇವಾಗ ಪ್ರೊಟ್ರಾಕ್ಟರ್ 10, 20, 30 ಅಂತ ಹೇಳಲ್ವಾ, ಹಂಗೆ ಮೂವ್ ಆಗುತ್ತೆ. ಬಟ್ ನಂಗೆ ಪ್ರೊಟ್ರಾಕ್ಟರ್ ಕಾಣಲ್ಲ, ಬಟ್ ಆ ಥರ ಅಂತ ಹೇಳಿದೆ ಅಷ್ಟೇ. ಓಕೆ. ನೋಟ್ ಟೂಲ್. ನೆಕ್ಸ್ಟ್ ಟೂಲ್ ಬಂದು ನೋಟ್ ಟೂಲ್. ಇವಾಗ ಬೇಸಿಕಲ್ ವರ್ಡಲ್ಲೆಲ್ಲ ನೀವು ಕಮೆಂಟ್ ಹಾಕಲ್ವಾ, ಅದನ್ನೇ ನಾವಿಲ್ಲಿ ನೋಟ್ ಟೂಲ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಏನಾದ್ರು ನೋಟ್ಸ್ ಬೇಕಂದ್ರೆ ಅವಾಗ ನಾವು ನೋಟ್ ಟೂಲ್ ಬರಿತೀವಿ. ಯು ಕ್ಯಾನ್ ಯೂಸ್ ದ ನೋಟ್ ಟೂಲ್ ಟು ಆ್ಯಡ್ ಟೆಕ್ಸ್ಟ್, ನೋಟ್ಸ್,
You can use the note tool to add text notes to a file in Photoshop. Documents that are annotated in this way can be saved in Photoshop, PSD, PDF, or TIFF formats. You can always toggle the visibility of the notes from View, Show Notes. Choose Window Notes to display the Notes panel. So, Notes panel ನೋಡ್ಬೇಕಂದ್ರೆ ವಿಂಡೋಸಿಗೆ ಹೋಗಿ ನೋಟ್ಸ್ ಅಂತ ಕೊಟ್ಟರೆ ನೋಟ್ಸ್ ಪ್ಯಾನಲ್ ಬರುತ್ತೆ. ಸೊ ನೋಟ್ಸ್ ಏನಿದೆ ಓದ್ಬೇಕಂದ್ರೆ ವ್ಯೂಗೆ ಹೋಗಿ ಶೋಗೆ ಹೋಗಿ ನೋಟ್ಸ್ ಅಂತ ಕೊಡ್ಬೇಕು. ಓಕೆ, so notes panel ಹೋಗಿ and click the back and forward arrows to browse through all the notes. So back arrow ಮತ್ತೆ forward arrow ಕೊಟ್ರೆ ಇರುವಂತ ಎಲ್ಲ ನೋಟ್ಸ್ನು ಒಟ್ಟಿಗೆ ಓದ್ಬೋದು. ಓಕೆ, you can drag your notes anywhere at any time even while some other tool being active. ಸೊ ಯಾವ್ದಾದ್ರು ಟೂಲ್ ಆದ್ರೂ ಆಕ್ಟಿವ್ ಆಗಿರ್ಲಿ, ನೀವು ನೋಟ್ಸ್ನ ಎಲ್ಲಾದ್ರೂ ಯಾವ ಲೊಕೇಶನ್ಗಾದ್ರೂ ಮೂವ್ ಮಾಡ್ಬೋದು. ಕೌಂಟ್ ಟೂಲ್ ಇದು ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ಮಾತ್ರ ಇರುವಂತ ಟೂಲು ಯಾವ್ದಪ್ಪ ಅಂದ್ರೆ ಕೌಂಟ್ ಟೂಲ್. ಇವಾಗ ನಾನು ಯಾವ್ದಾದ್ರು ಒಂದು ಫ್ರೂಟ್ಸ್ ಇಮೇಜ್ ತಗೊಂತೀನಿ ಅಥವಾ ಬೇರೆ ಏನಾದ್ರು ಒಂದು ಲ್ಯಾಬ್ ಅಲ್ಲಿ ಐಟಮ್ಸ್ ಇರೋದು ತಗೊಂತೀನಿ, ಆವಾಗ ಕೌಂಟ್ ಮಾಡೋದಕ್ಕೆ ಎಷ್ಟು ಆಬ್ಜೆಕ್ಟ್ಸ್ ಇದೆ ಅಂತ ಆವಾಗ ನಾನು ಕೌಂಟ್ ಟೂಲ್ ನ ಯೂಸ್ ಮಾಡ್ತೀನಿ. The count tool is only found in the extended version of Photoshop. Its main use is in the areas such as scientific and medical imaging, where it is useful for recording the number of items that appear in a particular image. It is used to count the objects in a selected image. So count ಮಾಡೋದಕ್ಕೆ ಯೂಸ್ ಮಾಡ್ತೀವಿ. Next tool ಬಂದು hand tool. The hand tool allows you to navigate an edited image when it is not completely visible in its window. Like ಇವಾಗ ನೀವು ಫುಲ್ಲು ಝೂಮ್ ಮಾಡಿರ್ತೀರಾ ಅನ್ಕೊಳ್ಳಿ, ಫುಲ್ಲು ಇಮೇಜ್ ಕಾಣ್ತಾ ಇರಲ್ಲ, ಅವಾಗ ಏನಪ್ಪ ಮಾಡ್ತೀವಿ ಅಂದ್ರೆ ಹ್ಯಾಂಡ್ ಟೂಲ್ನ ಯೂಸ್ ಮಾಡ್ಕೊಂಡಿದ್ದ ಸೆಲೆಕ್ಟ್ ಮಾಡಿದ ತಕ್ಷಣ ಕೈ ಸಿಂಬಲ್ ಬರುತ್ತೆ, ಅದು ಯೂಸ್ ಮಾಡ್ಕೊಂಡು ಲೈಕ್ ಡಿಫ್ರೆಂಟ್ ಪೋರ್ಷನ್ ಆಫ್ ಅನ್ ಇಮೇಜ್ನ ನೀವು ನೋಡ್ಕೋಬಹುದು. In the toolbox, select the hand tool, drag your image to bring the hidden areas in the view. The three buttons on the option bar allow you to choose one of the three standard viewing modes like actual pixels, fit on screen or print size. So ಎಲ್ಲ ಒಟ್ಟಿಗೆ ಕಾಣ್ಬೇಕಂದ್ರೆ ಫಿಟ್ ಆನ್ ಸ್ಕ್ರೀನ್ ಕೊಡ್ತೀವಿ. ಸೊ ಎಷ್ಟು ಇಮೇಜ್ ರಿಯಲ್ ಸೈಜ್ ನೋಡ್ಬೇಕಂದ್ರೆ ಆಕ್ಚುಯಲ್ ಪಿಕ್ಸೆಲ್ ಕೊಡ್ತೀವಿ. ಸೊ ಪ್ರಿಂಟ್ ಅಲ್ಲಿ ಯಾವ ಸೈಜ್ ಬರುತ್ತೆ ಅಂತ ನೋಡ್ಬೇಕಂದ್ರೆ ಪ್ರಿಂಟ್ ಸೈಜ್ ಕೊಡ್ತೀವಿ. ಓಕೆ, ರೊಟೇಟ್ ವ್ಯೂ ಟೂಲ್. ಸೊ ನಮ್ದು ಇವಾಗ ಒಂದು ಇಮೇಜ್ ಇದೆ, ಅದೇನಾದ್ರು ಸರಿ ಇಲ್ಲ ಸ್ಟ್ರೈಟ್ ಇಲ್ಲ ಅಂದ್ರೆ, ಅಥವಾ ನಿಮ್ ಇಮೇಜ್ ಇರುತ್ತೆ ಅಥವಾ ಕ್ಯಾನ್ವಾಸ್ ಇರುತ್ತೆ, ಅದನ್ನ ರೊಟೇಟ್ ಮಾಡ್ಕೋಬೇಕು ಅಂದ್ರೆ ಅವಾಗ ನಾವು ಈ ಟೂಲ್ ನ ಯೂಸ್ ಮಾಡ್ತೀವಿ. ಓಕೆ, ವಿತ್ ದ ರೊಟೇಟ್ ವ್ಯೂ ಟೂಲ್ ಸೆಲೆಕ್ಟೆಡ್, ದ ಈಸಿಯೆಸ್ಟ್ ವೇ ಟು ರೊಟೇಟ್ ಯುವರ್ ವ್ಯೂ ಆಫ್ ಅನ್ ಇಮೇಜ್ ಆರ್ ಕ್ಯಾನ್ವಾಸ್ ಬೈ ಸಿಂಪ್ಲಿ ಕ್ಲಿಕ್ಕಿಂಗ್ ಅಂಡ್ ಡ್ರ್ಯಾಗಿಂಗ್ ಇನ್ಸೈಡ್ ದ ಡಾಕ್ಯುಮೆಂಟ್ ವಿಂಡೋ. ಸುಮ್ಮನೆ ಡ್ರ್ಯಾಗ್ ಮಾಡಿದ್ರೆ ಸಾಕು, ನನಗೆ ರೊಟೇಟ್ ಆಗುತ್ತೆ. ಅಥವಾ ಮೇಲೆ ನನಗೆ ಆಪ್ಷನ್ ಬಾರ್ ಅಲ್ಲಿ ಎಷ್ಟು ಡಿಗ್ರಿಗೆ ರೊಟೇಟ್ ಆಗಬೇಕು ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಟೈಪ್ ಮಾಡಿದ್ರೆ ನನಗೆ ರೊಟೇಟ್ ಆಗುತ್ತೆ. ಸೊ ಯೂಶಲಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗುತ್ತೆ. ನಿಮ್ಗೆ ಉಲ್ಟಾ ಬರ್ಬೇಕಂದ್ರೆ ಮೈನಸ್ ಸಿಂಬಲ್ ನ ಹಾಕ್ಬೇಕಾಗತ್ತೆ, ಲೈಕ್ -30 -40. ಓಕೆ, ಅಲ್ಲ ರಿಸೆಟ್ ವ್ಯೂ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದೇನಾದ್ರೂ ರೊಟೇಟ್ ಆಗಿತ್ತು ಅಂದ್ರೆ ಅದನ್ನ ನಾರ್ಮಲ್ ಆಗಿ ತರ್ಬೋದು, ನಾರ್ಮಲ್ ವ್ಯೂಗೆ, ಅಥವಾ 0 ಡಿಗ್ರಿ ಅಂತ ಟೈಪ್ ಮಾಡ್ಬೋದು. Next option ಬಂದು zoom tool. The zoom tool magnifies or reduces the image view without changing the image data. As default, the tool magnifies the view. Click on any area of your image to magnify it. So zoom tool ಯೂಸ್ ಮಾಡ್ಕೊಂಡು ನಾವು zoom in ಅಥವಾ zoom out ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಬಟ್ ಡಿಫಾಲ್ಟ್ ಆಗೋದು zoom in ಆಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ಏರಿಯಾ ನನಗೆ ಏನಾಗುತ್ತೆ, ಮ್ಯಾಗ್ನಿಫೈ ಆಗುತ್ತೆ, ಅಂದ್ರೆ ದೊಡ್ಡದಾಗುತ್ತೆ. ಓಕೆ, ಟು ರೆಡ್ಯೂಸ್ ದ ವ್ಯೂ ಕ್ಲಿಕ್ ದ zoom out ಬಟನ್ ಆನ್ ದ ಆಪ್ಷನ್ ಬಾರ್. ಸೊ ಕಮ್ಮಿ ಆಗ್ಬೇಕಂದ್ರೆ zoom out ಬಟನ್ ಆಪ್ಷನ್ ಬಾರ್ ಅಲ್ಲಿ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ದೆನ್ ಕ್ಲಿಕ್ ಆನ್ ಯುವರ್ ಇಮೇಜ್. If you check resize windows to fit in the option bar, the document window is resized to better fit your image every time you use the zoom. ಸೊ ರಿಸೈಸ್ ವಿಂಡೋ ಟು ಫಿಟ್ ಅನ್ನೋ ಆಪ್ಷನ್ ಏನಾದ್ರು ಟಿಕ್ ಮಾಡಿದ್ರೆ ನೀವು ಆಪ್ಷನ್ ಬಾರ್ ಅಲ್ಲಿ ಇರುವಂತ ಟೂಲು ಆಪ್ಷನ್, ಆವಾಗ ನಿಮ್ಮ ವಿಂಡೋ ಕರೆಕ್ಟಾಗಿ ರೀಸೈಸ್ ಆಗುತ್ತೆ ನೀವು ಪ್ರತಿ ಸರಿ ಝೂಮ್ ಮಾಡಿದಾಗ. ಓಕೆ, the three buttons in the option bar let you select one of the standard 3 views. So standard 3 views ಯಾವ್ದಪ್ಪ ಅಂದ್ರೆ actual pixel, fit on screen, print size. Okay, optionally you can choose fit on screen view by double clicking the zoom button on your toolbar. So zoom button double click ಮಾಡಿದ್ರೆ ನನಗೆ ಡಿಫಾಲ್ಟ್ ಆಗಿ ಫಿಟ್ ಆನ್ ಸ್ಕ್ರೀನ್ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಓಕೆ, thank you for watching. For feedback and question, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Thank you. Meet you all in my next video. Bye bye.